ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ ಗುರುಕೃಪೆಯ ಪವಿತ್ರ ಸದನ. ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಸಮಸ್ತ ಆಸ್ತಿಕ ಭಕ್ತಾದಿಗಳಿಗೆ ಕೃಷ್ಣಾ ಭಟ್ ಯಲ್ಲಾಪುರ ಇವರಿಂದ ನಮನಗಳು. ಇಂದು 23/7/2026 ಇಸ್ವಿ ಗುರುವಾರ. ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿ ಚಂದ್ರನ ಸ್ಥಿತಿ ಇದೆ. ಮೇಷರಾಶಿಯವರಿಗೆ ಇವತ್ತು ಗೃಹ ಸೌಖ್ಯ ಇದೆ, ಮೃಷ್ಟಾನ್ನ ಭೋಜನ ಇದೆ, ಪ್ರಯಾಣ ಯೋಗ ಇದೆ, ಒಳ್ಳೆಯದಾಗಲಿ. ವೃಷಭ ರಾಶಿಯವರಿಗೆ ಆರೋಗ್ಯದಲ್ಲಿ ಇವತ್ತಿನ ದಿನವೂ ಕೂಡ ಕಿರಿಕಿರಿ ಇದೆ. ಧನ್ವಂತರಿ ಸ್ತೋತ್ರವನ್ನು ತಾವು ಪಠಿಸಿ. ಮಿಥುನ ರಾಶಿಯವರಿಗೆ ಮಕ್ಕಳಿಂದ ಸೌಖ್ಯ ಇದೆ, ಧನಲಾಭ ಇದೆ, ಒಳ್ಳೆಯದಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಗೃಹದಲ್ಲಿ ಸೌಖ್ಯ ಇದೆ, ವಾಹನದಲ್ಲಿ ಸೌಖ್ಯ ಇದೆ, ಒಳ್ಳೆಯದಾಗಲಿ. ಸಿಂಹರಾಶಿಯವರಿಗೆ ಇಂದೂ ಕೂಡ ಸಹೋದರಿಯಿಂದ ಕಿರಿಕಿರಿ ಇದೆ, ಮಾತಿನಲ್ಲಿ ಹಿತಮಿತವಿರಲಿ, ಎಚ್ಚರಿಕೆಯಿಂದಿರಿ, ಒಳ್ಳೆಯದಾಗಲಿ. ಕನ್ಯಾ ರಾಶಿಗೆ ಧನಲಾಭ ಇದೆ, ಕುಟುಂಬ ಸೌಖ್ಯ ಇದೆ, ಒಳ್ಳೆಯದಾಗತ್ತೆ. ತುಲಾರಾಶಿಯವರಿಗೆ ಮೃಷ್ಟಾನ್ನ ಯೋಗ ಇದೆ, ಪ್ರಯಾಣ ಯೋಗ ಇದೆ, ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿಯವರಿಗೆ ಇಂದೂ ಕೂಡ ಧನ ನಷ್ಟ, ಮಾನ ನಷ್ಟ, ಆದ್ದರಿಂದ ದೇವಿಯ ಸ್ತೋತ್ರವನ್ನು ಪಡಿಸಿ, ಒಳ್ಳೆಯದಾಗಲಿ. ಧನು ರಾಶಿಯವರಿಗೆ ಲಾಭದಲ್ಲಿರತಕ್ಕಂಥ ಚಂದ್ರ ಹಾಲು ಉತ್ಪನ್ನ ಇತ್ಯಾದಿಗಳಿಂದ ಲಾಭವನ್ನು ಉಂಟು ಮಾಡ್ತಾನೆ, ಒಳ್ಳೆಯದಾಗಲಿ. ಮಕರ ರಾಶಿಯವರಿಗೆ ಉದ್ಯೋಗದಲ್ಲಿ ಲಾಭ ಇದೆ, ಉದ್ಯೋಗದಿಂದ ನಿಮಗೆ ಹೆಸರು ಐಶ್ವರ್ಯ ಪ್ರಾಪ್ತಿ ಆಗುತ್ತೆ, ಒಳ್ಳೆಯದಾಗಲಿ. ಕುಂಭರಾಶಿಯವರಿಗೆ ಭಾಗ್ಯದಲ್ಲಿರತಕ್ಕಂತಹ ಚಂದ್ರ ಧನಲಾಭವನ್ನು ಉಂಟು ಮಾಡ್ತಾನೆ, ಆದರೂ ಆರೋಗ್ಯದಲ್ಲಿ ಕಿರಿಕಿರಿ ಇದೆ. ಸುಬ್ರಹ್ಮಣ್ಯ ಸ್ತೋತ್ರವನ್ನು ತಾವು ಪಡಿಸಿ, ಒಳ್ಳೆಯದಾಗಲಿ. ಮೀನರಾಶಿ ಅಷ್ಟಮದಲ್ಲಿರತಕ್ಕಂತಹ ಚಂದ್ರ ಮೃತ್ಯು ಭಯವನ್ನು ಉಂಟು ಮಾಡ್ತಾನೆ ನಿಮಗೆ. ಮೃತ್ಯುಂಜಯ ಸ್ತೋತ್ರವನ್ನು, ಶಿವನಿಗೆ ತುಪ್ಪದ ದೀಪವನ್ನು ಹಚ್ಚಿ, ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸ್ವಸ್ತಿ. ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ